ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾವೆಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಚಿಕ್ಕಪ್ಪನ ಮಗನ ಮದುವೆ ಇದೆ. ಹಾಗಾಗಿ ನಾವೆಲ್ಲ ಹೊರಟಿದ್ದೀವಿ. ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ, ಮದುವೆಗೆ ಹೊರಟಿದ್ದೀವಿ. ನಾನಂತೂ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಖುಷಿಯಲ್ಲಿದ್ದೆ. ಬಟ್ ನನ್ನ ಹಸ್ಬೆಂಡ್ ನೈಟ್ ಜರ್ನಿ ಬಂದಿದ್ರು ಅಂತ ಹೇಳಿಬಿಟ್ಟು ಅವರಿಗೆ ಅಷ್ಟಾಗಿ ನಿದ್ದೆ ಇರಲಿಲ್ಲ. ಪಾಪ ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿತ್ತು. ಅದನ್ನೇ ಹೇಳ್ತಾಯಿದ್ರು, ನಿದ್ದೆ ಇಲ್ಲ ನನಗೆ ಅಂತ ಹೇಳಿಬಿಟ್ಟು. ಹಾಗೆ ಹೂವನ್ನು ಮುಟ್ಕೊಂಡಿರಲಿಲ್ಲ ಅಂತೇಳಿ ಹೂವು ತರಿಸ್ಕೊಂಡು ಹೂವೆಲ್ಲ ಮುಟ್ಕೊಂಡು ನಮ್ಮ ಜಾನು ಅಂತೂ ಫುಲ್ ಹಠ. ಪಪ್ಪ ಹತ್ರ ಕೂರ್ತೀನಿ ಅಂತ ಹೇಳಿಬಿಟ್ಟು ಹಠ ಮಾಡ್ತಿದ್ಲು ಅಂತ ಹೇಳಿಬಿಟ್ಟು ಅವ್ರ ಹತ್ರನೇ ಕೂರಿಸಿದ್ದಾಯಿತು. ಆಮೇಲೆ ಸ್ವಲ್ಪ ಸ್ಮೈಲ್ ಬಂತು ಮುಖದಲ್ಲಿ. ಅವಳು ಅವಾಗ ಖುಷಿಯಿಂದ ಹ್ಞೂ ಅಂತ. ಬಿಫೋರ್ ಮ್ಯಾರೇಜ್ ಹೇಗೆ ಅಂದರೆ, ಮದುವೆ ಅಂದರೆ ಅವು ರೆಡಿ ಆಗಬೇಕು, ಮದುವೆ ಊಟ ಅನ್ನೋದಷ್ಟೇ ತಲೆಗೆ ಬರ್ತಿತ್ತು. ಬಟ್ ಇವಾಗ ಹೇಗೆ ಅಂದರೆ ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಎಲ್ಲರೂ ಮೀಟ್ ಮಾಡ್ತೀವಿ ಅನ್ನೋ ಖುಷಿ ಇರುತ್ತೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಅಷ್ಟರಲ್ಲಿ ಒಂದು ಬೇಜಾರು ಏನಪ್ಪ ಅಂತ ಹೇಳಿದ್ರೆ, ಅದು ನಮ್ಮ ಅಕ್ಕ ಏನು ಮಾಡಿದ್ದಾರೆ, ಡಿಕ್ಕಿ ಓಪನ್ ಮಾಡೋಕ್ಕೆ ಹೋಗಿದ್ದಾರೆ. ಆ ಪ್ಲೇಟ್ ಇದೆಯಲ್ಲ ಅದು ಕಿತ್ತೋಗ್ಬಿಟ್ಟಿದೆ. ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಬಿಟ್ಟು ನಮ್ಮನ್ನು ಬಂದರು. ಅವ್ರು ಗಾಡಿ ತೊಗೊಂಡು ಬಂದುಬಿಟ್ರು, ಬೈಕ್ ತೊಗೊಂಡು ಮನೆಗೆ ಬಂದರು. ನನ್ನ ತಮ್ಮ ಕರ್ಕೊಂಡು ಬರೋಕ್ಕೆ ಅಂತೇಳಿ ಕಾರಲ್ಲಿ ಕರ್ಕೊಂಡು ಬರ್ತಿದ್ದ. ಅಲ್ಲಿ ಮಿಸ್ ಆಗಿ ಅಕ್ಕ ಅದು ಡಿಕ್ಕಿ ಓಪನ್ ಮಾಡೋಕ್ಕೆ ಹೋಗಿ ಅದು ಕಿತ್ತೋಗ್ಬಿಟ್ಟಿದೆ. ಅದೇ ದೊಡ್ಡ ಟೆನ್ಷನ್ ಆಗೋಯಿತು ನಮಗಂತೂ. ಇವ್ರೀಗ ಎದ್ದೇಳಷ್ಟರಲ್ಲಿ ಎಲ್ಲಿ ಬೈತಾರೋ ಅಂತ ಹೇಳಿಬಿಟ್ಟು ಆ ಫೆವಿಕ್ವಿಕ್ ಎಲ್ಲ ತಂದು ಅದನ್ನು ಫಿಟ್ ಮಾಡೋಷ್ಟರಲ್ಲಿ ನಮಗಂತೂ ಸಾಕು. ಎತ್ತಿಕ್ಕಿರ್ತೀಯ, ಆಮೇಲೆ ಬಂದು ನಾನು ಹಾಕ್ತೀನಿ. ಆರ್ಲಿ ಅದು ಅವಾಗ ಒಂದು 5 ನಿಮಿಷ ಬಿಟ್ಟು ಇನ್ನೊಂದು ಪ್ಯಾಕೆಟ್ ಕೊಡು. ದಪ್ಪ ಕುತ್ಕೊಂಡಿದ್ದು ಬಿಡ್ಬಾರ್ದು. ಫೈನಲಿ ಅದನ್ನು ಫಿಟ್ ಮಾಡಿದ್ವಿ. ಹಾಗೆ ಬರುವಾಗಲೇ ಮದುವೆ ಮುಗಿಸ್ಕೊಂಡು ಬರುವಾಗಲೇ ಅಪ್ಪ ಚಿಕನ್ ತೊಗೊಳ್ರಿ ಅಂತ ಹೇಳಿದರು ಅಂಥೇಳಿ ಬರ್ತಾನೆ ಚಿಕನ್ ತಂದಿದ್ವಿ. ನಾನು ಚಿಕ್ಕಿ ಅಕ್ಕ ಎಲ್ಲ ಮನೆಯಲ್ಲೇ ಉಳ್ಕೊಂಡ್ವಿ. ಚಿಕನ್ನೆಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಅವತ್ತು ನೈಟೇ ನಾವು ಇನ್ನೊಂದು ಮದುವೆಗೆ ಹೋಗಬೇಕಿತ್ತು. ನನ್ನ ಹಸ್ಬೆಂಡಿಗೆ ಚಿಕ್ಕಪ್ಪನ ಮಗನ ಮದುವೆಗೆ ಹೋಗಬೇಕಿತ್ತು. ಹಾಗಾಗಿ ಮದುವೆಗೆ ಹೊರಟ್ವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಜೋಕಾಲಿ ಒಂದು ತೊಗೋಬೇಕಿತ್ತು. ನಮ್ಮ ಜಾನು ಅಂತೂ ಯಾವಾಗಲೂ ಕೇಳ್ತಾನೆ ಇದ್ಲು ಅಂತ ಹೇಳಿಬಿಟ್ಟು ಒಂದು ಜೋಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಮದುವೆಲ್ಲ ಮುಗಿಸ್ಕೊಂಡು ಜೋಲಿ ಪರ್ಚೇಸ್ ಮಾಡಿಕೊಂಡು ಅದನ್ನು ಹೇಗೆ ಕ್ಯಾರಿ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಕಾರ್ ಡಿಕ್ಕಿಲಿ ಅವರು ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು ಅದನ್ನು ಇಡೋದಕ್ಕೆ. ಬಟ್ ಅದರಲ್ಲಿ ಆಗ್ತಾನೆ ಇರಲಿಲ್ಲ. ಬಿಡು ಡಿಕ್ಕಿಲೇ ಇಟ್ಕೊಂಡು ಹೋಗ್ಬೋದು ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅದನ್ನು ಹೇಗೋ ಮಾಡಿ ಒಂದು ಟ್ಯಾಗ್ ಇಸ್ಕೊಂಡು ಅದನ್ನು ಕಟ್ಟೋಕ್ಕೆ, ಅಂದರೆ ಅದು ಒಳಗಡೆನೂ ಹೋಗಲಿಲ್ಲ. ಸೀಟ್ ಮಡ್ಚೋಕೆ ಹೋದರೆ ಅದು ಬರಲಿಲ್ಲ ಅಂತ ಹೇಳಿಬಿಟ್ಟು ಆ ಡಿಕ್ಕಿನ ಹೀಗೆ ಕಟ್ಕೊಂಡ್ವಿ. ಮುಂದೆ ಒಂದು ಅವ್ರ ಹತ್ರ ದಾರ ಇಸ್ಕೊಂಡು ಆ ಕಡೆ ಈ ಕಡೆ ಕಟ್ಕೊಂಡು ಅದನ್ನು ಮತ್ತು ನಾನು ನಮ್ಮ ಜಾನು ಇಬ್ಬರು ಇಟ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅದರಲ್ಲಿ ಇನ್ನೊಂದು ಎಸ್ ಅನ್ನೋದು ಬರುತ್ತಲ್ಲ ಲಾಕು, ಅದನ್ನು ಬಿಟ್ಬಿಟ್ಟಿದ್ವಿ. ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದು ಸಂಜೆ ತನಕ. ಅರೌಂಡ್ ಒಂದು 3 o'clock ಮನೆಗೆ ಬಂದ್ವಿ. ಬಟ್ ಈವ್ನಿಂಗ್ ಒಂದು 7 ನಾವು ಅದನ್ನು ಫಿಟ್ ಮಾಡಿದ್ದು. ಕುತ್ಕೊಂಡು ನೀನು ಫಸ್ಟು ನೀನು ಸರ್ಕ ಈ ಕಡೆ ತಿರುಗಿಸು. ವಾವ್ ಜಾನು, ಚೆನ್ನಾಗಿದ್ಯಾ? ಸೂಪರ್, ಹ್ಯಾಪಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.